ಚಾಮುಂಡೇಶ್ವರಿ ಹಿಂದೂಗಳದ್ದು ಆಸ್ತಿ ಮಾತ್ರ ಅಲ್ಲ, ಎಲ್ಲರದ್ದು ಆಸ್ತಿ ಅನ್ನೋದು ಮಾತು. ನೋಡಪ್ಪ, ರಾಜವಂಶಸ್ಥರು, ಹಿಂದಿನ ರಾಜವಂಶಸ್ಥರು ಮತ್ತು ನಮ್ಮ ಸರ್ಕಾರ ಎರಡೂ ಸೇರಿ ಇದನ್ನ ನಾಡ ದೇವತೆ ಅಂತ ಕರೆದಿದ್ದಾರೆ. ನಾವು ಕೂಡ ನಮ್ಮ ನಾಡ ದೇವತೆ ಅಂತ ನಾವು ಕರೆದಿದ್ದೀವಿ. ಇದು ಸರ್ಕಾರದ ಆಸ್ತಿ. ಈಗ ಸರ್ಕಾರದ ಆಸ್ತಿ ಎಲ್ಲೂ ಕೂಡ ಹಿಂದೂ ಧರ್ಮದಲ್ಲಿ ಇಲ್ಲ ರಾಜವಂಶಸ್ಥರಾಗಲಿ ಮೊದಲಿಂದ ಕೂಡ ಇದು ಬರೀ ಹಿಂದೂಗಳು ಮಾತ್ರ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಇಲ್ಲ. ಹಿಂದೂ ನಮ್ಮ ಚಾಮುಂಡೇಶ್ವರಿ ಎಲ್ಲ ಧರ್ಮದವ್ರಿಗೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಇರುವಂತ ಒಂದು ದೇವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ನಾವು ಏನಾದ್ರು ಬರೀ ಹಿಂದೂಗಳು ಮಾತ್ರ ಬರಬೇಕು, ಬೇರೆಯವರು ಏನಾದ್ರು ಬರಬಾರ್ದು ಅಂತ ಹೇಳ್ತಾ ಇದೀವಿ. ಈಗ ಬೇಕಾದಷ್ಟು ಜನ ಒಂದು ಸಮುದಾಯ ಬೌದ್ಧ ಧರ್ಮಕ್ಕೆ ಸೇರ್ಕೊಂಡಿದ್ದಾರೆ. ಅವ್ರು ಯಾರು ಬರೋದು ಬೇಡವಾ? ಕೆಲವು ಕ್ರಿಶ್ಚಿಯನ್ಸ್ ಸೇರ್ಕೊಂಡಿದ್ದಾರೆ, ಕೆಲವರು ಮುಸಲ್ಮಾನರಾಗಿದ್ದಾರೆ. ಎಲ್ಲರೂ ಬರ್ತಾರೆ. ತಂದೆ ತಾಯಿಯಂದಿರು ಬೇರೆ ಬೇರೆ ಇರ್ತಾರೆ. ಸೊ ಅವ್ರ ಆಚರಣೆ ಅವರ ವಿಚಾರ. ಇದು ನಾಡ, ಕರ್ನಾಟಕ ರಾಜ್ಯ, ಕರ್ನಾಟಕ ರಾಜ್ಯದ ದೇವತೆ ಅಂತೇಳಿ ನಾವು ಪದ್ಧತಿ ಇಟ್ಕೊಂಡಿದ್ದೀವಿ. ಬರೀ ನಾವೊಂದು ಆ ದೇವರನ್ನ ನಾವು ಈಗ ವಿದೇಶದಿಂದ ಬರ್ತಾ ಇದ್ದಾರೆ. ವಿದೇಶದಿಂದ ಎಷ್ಟು ಧರ್ಮದವರು ಇದ್ದಾರೆ ವಿದೇಶದಲ್ಲಿ. ಆಗ ಮಹಾರಾಜರು ಕೂಡ ಎಲ್ಲ ವಿದೇಶದ ಎಲ್ಲ ಕೂಡ ಗೆಸ್ಟ್ಗಳನ್ನೆಲ್ಲ ಇನ್ವೈಟ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅವರೆಲ್ಲ ಬಂದು ಮಾಡ್ತಾ ಇದ್ದಾರೆ. ಈಗ ನಮ್ಮ ನಿಸಾರ್ ಅವರು, ಅವ್ರನ್ನೂ ಕೂಡ ನಾವು ಇನಾಗ್ರೇಟ್ ಮಾಡಿದ್ದೆವು. ಶೋಭಾ ಅವರು ಇದು ನಡೆಯಕ್ಕೆ ಬಿಡಬಾರ್ದು, ಬೆಟ್ಟಕ್ಕೆ ಹತ್ತಕ್ಕೆ ಬಿಡಬಾರ್ದು ಅಂತ ಹೆಂಗೆ ಸಾಧ್ಯ? ದಸರಾ ನಮ್ಮ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಅನೇಕ ಪದ್ಧತಿಗಳ ಜೊತೆಲಿ ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ನೀರಿಗೆ, ಸೂರ್ಯಕ್ಕೆ, ದೇವರಿಗೆ, ಯಾವುದೇ ದೇವರು ಇರ್ಬೋದು. ಈಗ ನಮ್ಮ ಕ್ರಿಶ್ಚಿಯನ್ ಚರ್ಚ್ಗಳಿಗೆ ನಮ್ಮನ್ನ ಬಿಡಲ್ವಾ? ಇಲ್ಲ ಅಂದ್ರೆ ನಮ್ಮ ಮಸೀದಿಗಳಿಗೆ ಬಿಡಲ್ವಾ? ಇಲ್ಲ ನಮ್ಮ ಗೊಮ್ಮಟೇಶ್ವರನ ಜೈನ್ ಧರ್ಮಕ್ಕೆ ಪೀಠಕ್ಕೆ ನಮ್ಮನ್ನ ಬಿಡಲ್ವಾ? ನಮ್ಗೆಲ್ಲರಿಗೂ ಕೂಡ ಪ್ರವೇಶ ಇದೆ. ಬರೀ ಅವರು ನೀವು ಯಾರು ಬರಬಾರ್ದು ಅಂತ ಯಾರು ಅವ್ರು ಏನಾದ್ರು ಹೇಳ್ತಾ ಇದ್ದಾರಾ? ವಿ ಕಾಂಟ್ ಟೆಲ್ ಇಟ್. ಇಟ್ ಇಸ್ ಎ ಗವರ್ಮೆಂಟ್ ಪ್ರಾಪರ್ಟಿ, ಇಟ್ ಇಸ್ ನಾಟ್ ಎ ಪ್ರೈವೇಟ್ ಪ್ರಾಪರ್ಟಿ. ನಿಮ್ಮ ಸ್ಟೇಟ್ಮೆಂಟ್ಗೆ ಎದುರು ಕೂಡ ಅವ್ರ ಪಾಪ ಅವ್ರಿಗೆ ಈಗ ಬಿಜೆಪಿ ಜೊತೆ ಸೇರ್ಕೊಂಡ್ಬಿಟ್ಟಿದಾರಲ್ಲ ಅವರು. ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ. ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ. ನಾನೊಬ್ಬ ಹಿಂದೂ. ನಾನು ಚಾಮುಂಡೇಶ್ವರಿ ಆ ತಾಯಿ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇಟ್ಕೊಂಡು ಆ ತಾಯಿಗೆ ಹೋಗಿ 2,000 ರೂಪಾಯಿ ದುಡ್ಡಿಟ್ಬಿಟ್ಟು ನಾನು ಸಿದ್ದರಾಮಯ್ಯನವರು ಪ್ರಾರ್ಥನೆ ಮಾಡಿಕೊಂಡು ಈ 2,000 ರೂಪಾಯಿ ನೋಡಮ್ಮ ಎಲ್ಲರಿಗೂ ಕೊಡೋಂಥ ಶಕ್ತಿ ಕೊಡೋದು ನಮಗೆ ಅಂತ. ಸೊ 2,000 ನಮಗೆ ಆ ದೇವಿ ಆಶೀರ್ವಾದ ಮಾಡಿದ್ರು. ಬರೀ ಹಿಂದೂ ಅವ್ರಿಗೆಲ್ಲ ಕೊಡ್ತಾ ಇದೀವಾ? ಕ್ರಿಶ್ಚಿಯನ್ರು ಕೊಡ್ತಾ ಇದ್ದೀವಿ, ಪಾರ್ಸಿಗೆ ಕೊಡ್ತಾ ಇದ್ದೀವಿ, ಸಿಖ್ ಕೊಡ್ತಾ ಇದ್ದೀವಿ, ಮುಸಲ್ಮಾನರು ಕೊಡ್ತಾ ಇದ್ದೀವಿ, ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಸೊ ಅದನ್ನೆಲ್ಲ ಇವೆಲ್ಲ ನಮ್ಮ ರಾಷ್ಟ್ರಧ್ವಜ, ನಾಡಧ್ವಜ, ಕರ್ನಾಟಕ ಧ್ವಜ, ಇವಕ್ಕೆಲ್ಲ ಕೂಡ ಜಾತಿ, ಧರ್ಮ, ಬಣ್ಣ ಕಟ್ಟೋದ್ರಲ್ಲಿ ಅರ್ಥ ಇಲ್ಲ. ಈಗ ನಮ್ಮ ಬ್ಯಾರಿಗಳು ನಮ್ಕಿನ್ನ ಫಸ್ಟ್ ಕ್ಲಾಸ್ ಕನ್ನಡ ಮಾತಾಡ್ತಾರೆ. ಅವ್ರು ಮುಸಲ್ಮಾನರು ಅಂತ ಏನೋ ಅವ್ರನ್ನ ತಳ್ಬಿಡಕ್ಕಾಗ್ತದ? ಈಗ ನಿನ್ನೆ ನಾನು ಯಾವುದೋ ಒಂದು ವಿಡಿಯೋ ನೋಡಿದೆ. ಆ ಶ್ಲೋಕ, ಆ ತಾಯಿದು ಶ್ಲೋಕ ಎಷ್ಟು ಚೆನ್ನಾಗಿ ಪಠನೆ ಮಾಡ್ತಾ ಇದ್ದಾರೆ. ಲೈಕಿಂಗ್, ಅವರು ವಿಚಾರ ಅರ್ಥಕೊಂಡಿದ್ದಾರೆ, ಅವ್ರು ತಿಳ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾನು ಕೂಡ ಯದುವೀರವ್ರಿಗೆ, ನೀವು ಬಿಜೆಪಿ ಸೇರ್ಕೊಂಡಿರ್ಬೋದು, ಪಾಪ ಬಿಜೆಪಿಯವ್ರನ್ನ ನೀವು ಓಲೈಕೆ ಮಾಡಿ. ನಾನೇನು ಹಿಂದೂ ಅಂತ ನಾನು ಯಾರನ್ನು ಓಲೈಕೆ ಮಾಡಕ್ಕೆ ನಾನು ಮಾತಾಡ್ತಾ ಇಲ್ಲ. ಎಲ್ಲರಿಗೂ ಅವಕಾಶ ಸಿಗಬೇಕು. ಪ್ರಾರ್ಥನೆ ನಮ್ಮ ಸ್ವತ್ತಲ್ಲ, ನಮ್ಮ ಮನೆ ನಮ್ಮ ಸ್ವತ್ತು. ಯಾವುದು ಇದು ನಮ್ಮ ಸ್ವತ್ತು, ವೈಯಕ್ತಿಕವಾದ ಮನೆ. ಆದರೆ ಹಾಗಂತ ನಾನು ಪಬ್ಲಿಕ್ ಡೇಪಲ್ಲಿರೋ ನಾನು ಎಲ್ಲರನ್ನೂ ಕರೀತೀನಪ್ಪ. ನೀವು ಹೇಳಿ, ಯಾವ ಹಿಂದೂ ದೇವಸ್ಥಾನದಲ್ಲಿ ಬೇರೆಯವ್ರನ್ನ ಬರಬೇಡ ಅಂತ ಹೇಳಿದ್ದಾರೆ? ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಹೇಳಿ. ಯಾವ ದರ್ಗದಲ್ಲಿ, ಮಕ್ಕಾ ಮದೀನಾ ಅಲ್ಲಿ ಬಿಟ್ರೆ ಬೇರೆ ಕಡೆ ಎಲ್ಲೂ ಕೂಡ ಬರಬೇಡ ಅಂತ. ಯಾವ ಚರ್ಚಲ್ಲಿ ನಮ್ಮನ್ನ ಹೋಗ್ಬೇಡ ಅಂತ ಹೇಳಿದ್ದಾರೆ ಹೇಳಿ? ಗುರುದ್ವಾರಗಳಲ್ಲಿ ಎಲ್ಲಿ ಹೋಗ್ಬೇಡ ಅಂತ ಹೇಳಿದ್ದಾರೆ ಕೇಳಿ? ಎಲ್ಲೂ ಇಲ್ವಲ್ಲ. ಸೊ
ಸೊ ಇದರಲ್ಲಿ ರಾಜಕಾರಣ ಮಾಡೋದು ಯದುವೀರ್ ಅವರು ಬೇರೆಯವ್ರು ಬಿಡಿ BJP ಅವರು ಅದು ಸಾಮಾನ್ಯ. ಸೊ ಈಗ ಅವ್ರು ಸೇರ್ಕೊಂಡ್ಬಿಟ್ಟಿದಾರಲ್ಲ, ಅವರು ಪಾಪ ಮಾತಾಡ್ತಾರೆ. ಮೇಲೆ ನಿರಂತರ ದಾಳಿ ಅಂತ ಅವರು ಪ್ರಸ್ತಾಪ ಮಾಡಿದ್ದಾರೆ. ಹೆಂಗ್ರಿ ಹಿಂದೂ ಮೇಲೆ ದಾಳಿ ಮಾಡಕ್ಕಾಯ್ತೈತೆ? ನಾವು ಆಚರಣೆ ಮಾಡೋಷ್ಟು ಹಿಂದುತ್ವ, ನಾವು ಆಚರಣೆ ಮಾಡುವಂತ ದೇವರು ಅವ್ರೇನು ಮಾಡ್ತಾರೆ? ನಾವು ಅವ್ರಕ್ಕಿಂತ ಜಾಸ್ತಿ ಮಾಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.